ಗೈಸ್ ಎಲ್ಲರಿಗೂ ನಮಸ್ಕಾರ. ಎಸ್ ಪಿ ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಪಿ ಎಸ್ ಸಿ ಮತ್ತು VAO ಇದಕ್ಕೆ ಯಾರೆಲ್ಲ ವೇಟ್ ಮಾಡ್ತಿರ್ತೀರಿ, ಸೊ ಅವ್ರಿಗೊಂದು ಗುಡ್ ನ್ಯೂಸ್ ಆಗಿರುತ್ತದೆ. ಏನಂತಂದರೆ ಇದು ಅತ್ಯಂತ ವೇಗವಾಗಿ ನಡೆಯುವಂತಹ ಎಕ್ಸಾಮ್ ಆಗಿರುತ್ತದೆ. ಇವಾಗಲೇ ಇದರ ನೇಮಕಾತಿ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಇದರಿಂದ ರೋಸ್ಟರ್ನ ರೆಡಿ ಮಾಡಿದ್ದಾರೆ. ಇವಾಗ ಕ್ಯಾಬಿನೆಟ್ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ. ಆ ಕ್ಯಾಬಿನೆಟ್ ತೀರ್ಮಾನ ಯಾವಾಗಿದೆ ಅಂತಂದರೆ 27 ಮಾರ್ಚ್, ಇದೇ ತಿಂಗಳು 27 ಮಾರ್ಚಕ್ಕೆ ಆ ಕ್ಯಾಬಿನೆಟ್ ನಿರ್ಧಾರ ಕೈಗೊಳ್ಳುತ್ತದೆ. PC ಎಷ್ಟು ಹುದ್ದೆಗಳು ಕರಿಬೇಕು, VA ಎಷ್ಟು ಹುದ್ದೆಗಳು ಕರಿಬೇಕು ಅಂತೇಳಿ ಆಲ್ರೆಡಿ ಹೇಳಿದ್ದಾರೆ. ಅದರ ತಕ್ಕಂಗೆ ನೋಟಿಫಿಕೇಶನ್ ಯಾವಾಗ ಆಗಬೇಕು ಅಂತೇಳಿ ಈ ಕ್ಯಾಬಿನೆಟ್ ತೀರ್ಮಾನದಲ್ಲಿ ತಿಳಿಸ್ತಾರೆ. ನೋಡ್ಬೋದು ಎಷ್ಟೆಷ್ಟು ಹುದ್ದೆ ಇದಾವೆ ಅಂತಂದರೆ ಪಿ ಸಿಯಲ್ಲಿ ಆಲ್ರೆಡಿ ಹೇಳಿದ್ದೀನಿ 5700 ಹುದ್ದೆಗಳಿಗೆ ಈಗ 5700 ಹುದ್ದೆಗಳಿಗೆ ರೋಸ್ಟರ್ ರೆಡಿ ಮಾಡಿದ್ದಾರೆ. ಜಿಲ್ಲಾವಾರು ಎಲ್ಲ ಕಡೆ ಬಿಟ್ಟಿದ್ದಾರೆ. ಇನ್ನು VAO ಸಂಬಂಧಪಟ್ಟಂತೆ 500 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಇದನ್ನು ಕೂಡ ಇನ್ನೇನು ಜಿಲ್ಲಾವಾರು ಹಂಚಿಕೆ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಈಗ VAO ಯಾರು ನಡೆಸ್ತಾರೆ? VAO ಆ್ಯಂಡ್ PC. VAO ಆ್ಯಂಡ್ PC ಈ ಎಕ್ಸಾಮನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂತಂದರೆ KE ಅವರು ಕಂಡಕ್ಟ್ ಮಾಡ್ತಾರೆ. KEA. ಮತ್ತು PCದು ಒಂದು ಸ್ವಲ್ಪ ಡೌಟ್ ಇದೆ. KEದವರು ಕಂಡಕ್ಟ್ ಮಾಡ್ತಾರೆ ಅಥವಾ ಇಲ್ಲೊಂದು KSP ಬೋರ್ಡನ್ನು ರೆಡಿ ಮಾಡಬೇಕಂತ ಹೇಳಿದ್ದಾರೆ ಅವರು. KSP ಬೋರ್ಡ್ನ ಒಂದು ಹೊಸ ಬೋರ್ಡ್ನ ರೆಡಿ ಮಾಡಬೇಕು, ಎಕ್ಸಾಮ್ ಬೋರ್ಡ್ನ ಅಂತ ಹೇಳಿದ್ದಾರೆ. ಬಟ್ ಇದು ನಾಟ್ ಶೋರ್. ಬೋರ್ಡರ್ ರೆಡಿ ಮಾಡ್ಬೋದು, ಇಲ್ಲಾಂದರೆ KEದವ್ರಿಗೆ ಕೊಡ್ಬೋದು. ಓಕೆ, ಅಕಸ್ಮಾತ್ KEದವ್ರಿಗೆ ಕೊಟ್ಟಂತಂದರೆ ನೀವು ಹೆಂಗೆ ಓದಬೇಕು, ಯಾವ ಸಬ್ಜೆಕ್ಟ್ಗೆ 4 ಸಬ್ಜೆಕ್ಟ್ಗೆ ಫೋಕಸ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೀವು ನೋಡಬೇಕು, ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಈ KE ನಡೆಸುವಂಥ ಸಂದರ್ಭದಲ್ಲಿ ಇದು 3 ತಿಂಗಳ ಒಳಗಾಗಿನೇ ನೇಮಕಾತಿ ಪ್ರೊಸೆಸ್ನ ಮುಗಿಸ್ಬಿಡ್ತದೆ. 3 ತಿಂಗಳ ಏನು ಕಾಲ್ಫಾರ್ಮ್ ಆಗ್ತದಲ್ಲ, ಕಾಲ್ಫಾರ್ಮ್ ಆಗಿ 3 ತಿಂಗಳ ಒಳಗಾಗಿ ಎಕ್ಸಾಮು ನಡೆದು ರಿಸಲ್ಟು ಬಂದುಬಿಟ್ಟಿರುತ್ತದೆ. ಓಕೆ, ಅಷ್ಟು ಫಾಸ್ಟ್ ಇದೆ ಈ KE. ಹಾಗಾಗಿ ಯಾರೆಲ್ಲ ಓದ್ತಿದ್ದೀರೋ 100% ಫೋಕಸ್ ಆಗಿ ಎಫರ್ಟ್ ಹಾಕಿ ಓದಿ. ಯಾಕಂದರೆ ಆಲ್ರೆಡಿ ಯಾವುದೇ ನೋಟಿಫಿಕೇಷನ್ ಇಲ್ಲ. 2ರಿಂದ 3 ವರ್ಷ ಆಯಿತು. ಆ 2ರಿಂದ 3 ವರ್ಷದಿಂದ ಸತತವಾಗಿ ಕಂಟಿನ್ಯೂಯಸ್ ಆಗಿ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡ್ಕೊತ ಓದ್ತಾ ಬಂದಿರ್ತಾರಲ್ಲ, ಅವ್ರದ್ದೇನೂ ವರ್ಕ್ ಇಲ್ಲ. ಇವಾಗ ಜಸ್ಟ್ ರಿವಿಷನ್ ಇರ್ತದೆ. ಬಟ್ ನಿಮ್ದು ಹಂಗಲ್ಲ. ನಿಮ್ದೇನು ಮಾಡಬೇಕು ಅಂತಂದರೆ, ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಏನು ಮಾಡಬೇಕು, ನೀವು ರಿವಿಷನ್ ಮಾಡೋಕ್ಕಾಗಲ್ಲ. ಫಸ್ಟು ಕರೆಕ್ಟಾಗಿ ಒಂದು ಸಿಸ್ಟಮೆಟಿಕ್ಕಾಗಿ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿದ ಮೇಲೆ ನೀವು ರಿವಿಷನನ್ನು ಮಾಡಬೇಕು. ಸೊ ಯಾವ 4 ಸಬ್ಜೆಕ್ಟ್ನ ನೀವು ಫೋಕಸ್ ಮಾಡಬೇಕು. ಇನ್ನೂ ಓದಿಲ್ಲ ಅಂದರೂ ಕೂಡ ಯಾವ 4 ಸಬ್ಜೆಕ್ಟ್ನ ಫೋಕಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲು ನಿಮ್ಮದು KEಗೆ ಸಂಬಂಧಪಟ್ಟಂತೆ ಯಾವುದು 4 ಸಬ್ಜೆಕ್ಟು ಅಂದರೆ, ಒಂದು ಫೋಕಸ್ ಮಾಡೋದು ಯಾವುದು ಅಂತಂದರೆ ಅದು ಕರೆಂಟ್ ಅಫೇರ್ಸ್ ಮೇನ್ ಆಗಿರ್ತದೆ. ಕರೆಂಟ್ ಅಫೇರ್ಸಿಂದನೇ ಮಿನಿಮಮ್ 15ರಿಂದ 30 ಕ್ವಶನ್ಗಳು ಬರ್ತವೆ ಕರೆಂಟ್ ಅಫೇರ್ಸಿಂದ. ಇನ್ನು ಎರಡನೇದು ಯಾವುದಂತಂದರೆ ಮೆಂಟಲ್ ಎಬಿಲಿಟಿ ಮಿನಿಮಮ್ 10ರಿಂದ 15 ಕ್ವಶನ್ಗಳು ಬರ್ತವೆ. ಇನ್ನು ಮೂರನೇದು ಹಿಸ್ಟ್ರಿ. ಓಕೆ, ಮೂರನೇದು ಹಿಸ್ಟ್ರಿ. ಎಷ್ಟು ಕ್ವಶನ್ಗಳು ಬರ್ತವೆ? ಮಿನಿಮಮ್ 10ರಿಂದ 20 ಕ್ವಶನ್ ಕೂಡ ಬರ್ಬೋದು. ನಾಲ್ಕನೇದು ಸೈನ್ಸ್. ಈ ಸೈನ್ಸು ಎಷ್ಟು ಕ್ವಶನ್ಗಳು ಬರ್ತವೆ ಅಂತಂದರೆ ಮಿನಿಮಮ್ 12ರಿಂದ 15 ಕ್ವಶನ್ಗಳು ಬರ್ತವೆ. ಕೆಲವೊಂದು ಸಲ 30 ಕ್ವಶನ್ ಕೂಡ ಬರ್ಬೋದು. ಓಕೆ, ಹಾಗಾಗಿ ಇಷ್ಟು ಪ್ರಿಪೇರ್ ಆಗಿ. ನೇಮಕಾತಿಗಳು ಯಾವಾಗ ಬೇಕಾದರೂ ಆಗ್ಬೋದು.
ನೀವಿನ್ನ ನೇಮಕಾತಿ ಆಗಿಲ್ಲ ಅಂತಂದರೆ ಈ ಜಾಬ್ನ ನೀವು ಮಿಸ್ ಮಾಡ್ಕೊತೀರಾ. 2026 ನೀವು ಯಾವ ರೀತಿ 24 25 ವೇಸ್ಟ್ ಮಾಡ್ಕೊಂಡಿದ್ದೀರ ನೋಡಿ, ಆ ರೀತಿ ವೇಸ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಒಂದು ಸತಿ ಏಜ್ ಹೋದರೆ ಮತ್ತೆ ಬರಲ್ಲ. ಥಿಂಕ್ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ, ನೋಡ್ಬೋದು ಯಾವುದೂ ಇಂಪಾಸಿಬಲ್ ಇಲ್ಲ, ಯಾವುದು ಇಂಪಾಸಿಬಲ್ ಅಲ್ಲ. ಈ ಇಂಪಾಸಿಬಲ್ ವರ್ಡಲ್ಲಿ ನಿಮಗೆ ಪಾಸಿಬಲ್ ಕಾಣ್ತದೆ ನೋಡಿ. ಈ ಅನ್ನು ತೆಗೆದುಬಿಡಿ, ಏನಾಗ್ತದೆ? ಪಾಸಿಬಲ್. ಎಸ್, ಎಲ್ಲವೂ ಕೂಡ ಪಾಸಿಬಲ್, ನಮ್ಮಿಂದನೇ ಸಾಧ್ಯ. ನೋಡ್ಬೋದು ಇವಾಗ PUC ಹುಡುಗರು ಕೂಡ ಪಾಸ್ ಮಾಡ್ತಿದ್ದಾರೆ, ಕ್ರ್ಯಾಕ್ ಮಾಡ್ತಿದ್ದಾರೆ ಎಕ್ಸಾಮ್. PUC ಹುಡುಗರು ಮತ್ತು 10th ಹುಡುಗರು ಕೂಡ ಈ ಎಕ್ಸಾಮನ್ನು AO ಆ್ಯಂಡ್ PC ಹುಡುಗರು ಇವನ್ನ ಕ್ರ್ಯಾಕ್ ಮಾಡ್ತಿದ್ದಾರೆ. ಬಿಕಾಸ್ ಆಫ್ ಅವ್ರಿಗೆ ಗ್ರಿಪ್ ಇದೆ, ಅವರು ಚೆನ್ನಾಗಿ ಓದ್ಕೊಂಡ್ಬಂದಿದ್ದಾರೆ, 5ರಿಂದ 10 ಚೆನ್ನಾಗಿ ಓದಿದ್ದಾರೆ, ಹಾಗಾಗಿ ಇವ್ರದ್ದು ಆಗ್ತದೆ. ಸೊ ನೀವೇನು ಮಾಡಿ, ಬೇಸಿಕನ್ನು ಓದಿ. ಬೇಸಿಕ್ ಈಸ್ ಮೇನ್ ಸೋರ್ಸ್. ಬೇಸಿಕ್ ಏನಂತಂದರೆ 6ರಿಂದ 12 ತರಗತಿ ಈ ಪುಸ್ತಕಗಳನ್ನ ಎಷ್ಟಾಗುತ್ತೋ ಅಷ್ಟು ಓದಿ. ಮತ್ತು ಶಾರ್ಟ್ ನೋಟ್ಸನ್ನು ಮಾಡಿಕೊಂಡು ಆ ನೋಟ್ಸನ್ನು ಪದೇ ಪದೇ ರಿವಿಷನ್ ಮಾಡಿ. ಓಕೆ, ಮತ್ತೇನು ಹೇಳೋದು ಅಂತಂದರೆ, ನೋಡ್ಬೋದು ಈ VAO ಆದಷ್ಟು ಬೇಗ ಆಗ್ತದೆ. 500 ಪೋಸ್ಟು ಯಾವಾಗ ಆಗ್ತದೋ ಗೊತ್ತಿಲ್ಲ, ನೀವು ರೆಡಿ ಇರಬೇಕು. ಅದೇ ರೀತಿ PC ಹುದ್ದೆಗೂ ಕೂಡ 5700 ಹುದ್ದೆಗಳು ರೆಡಿ ಇದ್ದಾವೆ, ಅವು ಕೂಡ ಜಲ್ದಿನೇ ಆಗ್ತದೆ. ಓಕೆ, ಇನ್ನು KAದವರು ಎಕ್ಸಾಮ್ ನಡೆಸಿದರೆ ಯಾವೆಲ್ಲ ಫೋಕಸ್ ಮಾಡ್ತಾರೆ ಅಂತ ಹೇಳಿದ್ದೀನಿ ನಿಮಗೆ. ಸೊ 3 ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ ಮುಗಿದು ಬಿಡ್ತದೆ. ಓಕೆ, ಮೇನಾಗಿ ಕರೆಂಟ್ ಅಫೇರ್ಸ್ನ ಓದ್ಕೊಳ್ಳಿ. ಇದನ್ನ ಯಾವ ಆ್ಯಂಗಲಲ್ಲಿ ಓದ್ಕೋಬೇಕು ಅಂತಂದರೆ, ನೀವು ಕರೆಂಟ್ ಅಫೇರ್ಸ್ ವಿತ್ GKನ ಓದಬೇಕು. ಈಗ ಎಕ್ಸಾಂಪಲ್, ಈ ಇಸ್ರೋಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕರೆಂಟ್ ಅಫೇರ್ಸಲ್ಲಿ ಬಂದಿತ್ತಪ್ಪ ಅಂದರೆ, ಆ ಕರೆಂಟ್ ಅಫೇರ್ಸ್ ಅಷ್ಟೇ ಓದೋದಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈ GK ಇದು ಎವರ್ಗ್ರೀನ್ GK. ಈ GKಗೆ ಸಂಬಂಧಪಟ್ಟಂತೆ ಇಸ್ರೋ ಯಾವಾಗ ಸ್ಥಾಪನೆ ಆಯಿತು, ಮೊದಲ ಹೆಸರೇನಿತ್ತು, ಆಮೇಲೆ ಹೆಸರೇನಾಯಿತು, ಆಮೇಲೆ ಇದರ ಪ್ರೆಸೆಂಟ್ ಡೈರೆಕ್ಟರ್ ಯಾರಿದ್ದಾರೆ, ಓಕೆ, ಈ ಥರದ್ದೆಲ್ಲ ನೋಡ್ಕೋಬೇಕು ನೀವು GKನ. ಈ ರೀತಿ ಕರೆಂಟ್ ಅಫೇರ್ಸ್ನ ಓದಬೇಕು. ಈ ರೀತಿ ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮತ್ತು ಇನ್ನು KEಗೆ ಸಂಬಂಧಪಟ್ಟಂತೆ ಮೆಂಟಲ್ ಅಬಿಲಿಟಿ ಯಾವ ಟಾಪಿಕ್ನ ಓದಬೇಕಂದ್ರೆ ಎಲ್ಲ ಟಾಪಿಕ್ನೂ ಓದಬೇಕು. ಅದರಲ್ಲಿ ನಿಮಗೆ ಯಾವ್ಯಾವ ಇಂಪಾರ್ಟೆಂಟ್ ಅಂತ ಹೆಂಗೆ ಗೊತ್ತಾಗ್ತವೆ ಅಂದರೆ, ಪ್ರೀವಿಯಸ್ ಇಯರ್ ಕ್ವಶನ್, ಒಂದು 5 ವರ್ಷದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಮೆಂಟಲ್ ಅಬಿಲಿಟಿ ಕೇಳಿದ್ದಾರೆ, ಯಾವ ಟಾಪಿಕ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಕೇಳಿದ್ದಾರೆ ಅಂತೇಳಿ ನೀವು ಗಮನ ಕೊಡಿ, ಅದು ನಿಮಗೆ ಅರ್ಥ ಆಗ್ತದೆ. ಓಕೆ, ಇನ್ನು ಮೋಸ್ಟ್ ಇಂಪಾರ್ಟೆಂಟು, ಯಾವುದೇ ಎಕ್ಸಾಮ್ ಕ್ರ್ಯಾಕ್ ಮಾಡಲೇಬೇಕು ಅಂತಂದರೆ ಅಲ್ಲಿ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು ಅಂತಂದರೆ, ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸ್ಬೇಕು. ಮಿನಿಮಮ್ 10 ವರ್ಷದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸ್ಬೇಕು. ಅದರಲ್ಲಿ ಮಿನಿಮಮ್ ಇತ್ತೀಚೆಗೆ ಆಗಿರ್ತಕ್ಕಂಥ 5 ವರ್ಷದ ಕರೆಂಟ್ ಅಫೇರ್ಸ್ನ ಬಿಡಿಸ್ಬೇಕು. ಕರೆಂಟ್ ಅಫೇರ್ಸ್ ಅಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಬಿಡಿಸ್ಬೇಕು. ಈ PYQ ಬಿಡಿಸೋದ್ರಿಂದ ನಿಮ್ಮ ಅಕ್ಯುರೇಸಿ ಲೆವೆಲ್ ಜಾಸ್ತಿ ಆಗುತ್ತೆ, ಆಮೇಲೆ ನಿಮ್ಮ ಟೈಮ್ ಸೇವ್ ಆಗುತ್ತೆ, ಆಮೇಲೆ ಕ್ವಶನ್ ಪೇಪರ್ ಹೇಗೆ ಬಂದಿದ್ದಾವೆ ಅನ್ನೋಂಥದ್ದು ಗೊತ್ತಾಗ್ತದೆ, ಟ್ರೆಂಡ್ ಗೊತ್ತಾಗುತ್ತೆ, ಆಮೇಲೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಇದರ ಮೇಲೆ ನೀವು ಕರೆಕ್ಟ್ ಆದಂತಹ ಸ್ಟಡಿ ಮಾರ್ಗದಲ್ಲಿ ಸಾಗಲು ಒಂದು ನಿಮಗೆ ರೂಟ್ ಮ್ಯಾಪ್ ಸಿಗ್ತದೆ. ಓಕೆ, ಇದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕಲ್ಲ ಅದು ಇಂಪಾರ್ಟೆಂಟ. ಅದನ್ನು ಸ್ವಲ್ಪ ಸ್ಟಡಿ ಮಾಡಿ. ಪ್ರೀವಿಯಸ್ ಇಯರಲ್ಲಿ ಯಾವ ಪೋಸ್ಟು ಯಾಕಾಡಿ ಜಾಸ್ತಿ ಆಗಿತ್ತು, ಎಷ್ಟು ಪೋಸ್ಟ್ ಇದ್ದು ಯಾವ ಜಿಲ್ಲೆಗೆ, ಅದನ್ನು ಅನಾಲಿಸಿಸ್ ಮಾಡಿ. ನಿಮಗೆ ಸಾಧ್ಯವಾದರೆ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋ ನಾನು ಅದನ್ನೇ ತೊಗೊಂಬರ್ತೀನಿ.
ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಿದ್ದು ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಜಾಸ್ತಿ ಹುದ್ದೆಯಲ್ಲಿ ಜಾಸ್ತಿ ಹುಡುಗರು ಅಪ್ಲೈ ಮಾಡಿದ್ದಾರೆ, ಕಡಿಮೆ ಪೋಸ್ಟಲ್ಲಿ ಕಡಿಮೆ ಹುಡುಗರು ಅಪ್ಲೈ ಮಾಡಿದ್ದಾರೆ, ಕೆಲವೊಂದು ಕಡೆ ಯಾರೂ ಅಪ್ಲೈನೇ ಮಾಡಿಲ್ಲ, ಅಂಥವೆಲ್ಲ ನಿಮಗೆ ಹೇಳ್ತಾ ಇರ್ತೀನಿ. ಓಕೆ, ಸೊ ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ವಿಡಿಯೋ ಏನಾದರೂ ಇಷ್ಟ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.